ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ದಿನ ಹಾಕಿದ್ನಲ್ವ, ಅದರದ್ದೇ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ನಿನ್ನೆ ನಾವು ಶ್ರೀವಾರಿ ಪಾದಾಲು ನೋಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೊರಟಿದ್ದನ್ನ ನಾನು ಕ್ಲೋಸ್ ಮಾಡಿದ್ದೆ, ಅಂದರೆ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಇದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಇವತ್ತು ಶಿಲಾತೋರಣಂ ನೋಡೋಕ್ಕೆ ಬಂದಿದ್ದೀವಿ, ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ನೇನು ಅದನ್ನೆಲ್ಲ ಪ್ಲೇಸಸ್ನ ನೋಡಬೇಕು ಇವಾಗ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ನಾವು ಅಂದರೆ ಇಂದಿನ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ, ಅದಕ್ಕಿಂತ ಇಂದಿನ ಒಂದು ಕಾಲದಲ್ಲಿ ಮಾಡಿರುವಂಥ ಒಂದು ಗೊಂಬೆಗಳೆಲ್ಲ ಇಟ್ಟಿರ್ತಾರೆ. ಸೊ ಇದರಲ್ಲಿ ಒಳಗಡೆ ಏನು ಹೋಗಲಿಲ್ಲ, ಸುಮ್ಮನೆ ಹಾಗೆ ಶೂಟ್ ಮಾಡಿಕೊಂಡೆ ಅಷ್ಟೇ ನಾನು. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ ನೋಡೋಕ್ಕಂತೂ, ಸಿಕ್ಕಾಪಟ್ಟೆ ಸೂಪರಾಗಿದೆ ಅಂತಲೇ ಹೇಳಬಹುದು. ಸೊ ಕಾಲಂತೂ ಬೆಂಕಿ ಸುಟ್ಟಂಗೆ ಸುಡ್ತಿತ್ತು, ಏಕೆಂದರೆ ಅಲ್ಲಿ ಸ್ಲಿಪ್ಪರ್ನ ಹಾಕೊಂಡು ಹೋಗಂಗಿರಲ್ಲ. ಸ್ಲಿಪ್ಪರ್ನ ಹಾಕೊಂಡು ಹೋದರೆ ಮತ್ತೆ ನಾವು ಅದು ಮಾಡಿದ್ಕೂ ವೇಸ್ಟ್, ಅದೆಲ್ಲ ಒಂಥರ ದೇವರುಗಳು ಇರ್ತಾವಲ್ವ. ಸೊ ಹಾಗಾಗಿ ಇನ್ನು ಅಲ್ಲೇವರೆಗೂ ಮಾತ್ರ ಎಂಟ್ರೆನ್ಸ್ವರೆಗೂ ಹಾಕೊಂಡು ಹೋಗಬೇಕು, ಅದಕ್ಕೆ ಮುಂಚೆ ನಾವು ಹಾಕೊಂಡು ಹೋಗಂಗಿರಲ್ಲ. ನೋಡಿ, ಇಲ್ಲಿಂದ ನಾವು ಸ್ಲಿಪ್ಪರ್ ಹಾಕೊಂಡು ಹೋಗಂಗಿರಲ್ಲ. ಸೊ ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಬಿಟ್ಟು ಕೆಲವ್ರು ಹಾಕೊಂಡು ಹೋಗ್ತಾರೆ. ಅದನ್ನು ಹಾಕೊಂಡು ಹೋದ್ರೂ ನಮಗೆ ಪ್ರಯೋಜನ ಇರಲ್ಲ, ದೇವ್ರ ದರ್ಶನ ಮಾಡಿದ್ಕಿನ್ನೇನು ಪ್ರಯೋಜನ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಅಕ್ಕಪಕ್ಕ ಎಲ್ಲನ ಅಂದರೆ ಬ್ಯಾಂಗಲ್ ಸ್ಟೋರ್ಸ್ದು ಎಲ್ಲ ಸಂಬಂಧಪಟ್ಟಿರೋದು ಏನೇನೋ ಎಲ್ಲ ನಮಗೆ ತೊಗೊಂಡೋಗುವಂಥದ್ದನ್ನೆಲ್ಲ ಇಟ್ಟಿರ್ತಾರೆ. ನಾವಿಲ್ಲಿ ಕೂಡ ಶಾಪಿಂಗ್ ಮಾಡ್ಬೋದು. ಅಂದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಬಿಡಿ. ಏನಾದರೂ ಒಂದು ಸಿಂಪಲ್ ಒಂದು ಸರ ಕೇಳಿದ್ರೆ ನೋಡಿ, ಈ ಥರ ಸಾರುಗಳೆಲ್ಲ 250-300 ರೂಪಾಯಿ ರೀತಿ ಎಲ್ಲ ಕಾಸ್ಟ್ ಹೇಳ್ತಾಯಿದ್ರು. ಸೊ ನಾನಂತೂ ಏನು ಪರ್ಚೇಸ್ ಮಾಡ್ಕೊಳ್ಳಿಲ್ಲ. ಇನ್ನು ಫೈನಲಿ ನೋಡಿ, ಮೆಟ್ಲ ಮೇಲೆ ಹೋಗ್ತಾ ಇದ್ದೀವಿ. ಬೆಂಕಿ ಇಟ್ಟಂಗೆ ಆಗ್ತಿತ್ತು, ಕಾಲ ಇಟ್ಕೊಂಡ್ರೆ ಬೆಂಕಿ ಒಳಗಡೆ ಇಟ್ಬಿಟ್ವೇನೋ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ನೋಡಲೇಬೇಕಲ್ವಾ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಎಳ್ಳೀರು, ತಂಪದು ಮಜ್ಜಿಗೆ ಆ ಥರ ಎಲ್ಲ ಇಟ್ಟಿರ್ತಾರೆ. ಸೊ ಕುಡ್ಕೊಂಡು ಹೋಗೋರೆಲ್ಲ ಹೋಗ್ತಾ ಇರ್ತಾರೆ. ಸೊ ಈಗ ನೋಡಿ, ಇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು 6 ಜನನು. ಕಾಲಂತೂ ಹೇಳ್ತೀನಲ್ಲ, ಅಪ್ಪ ನಂಗೆ ಆಗೋಗ್ಬಿಡ್ತು. ಇನ್ನು ಓಡೋಗ್ತಾ ಇದ್ದೀವಿ ಸುಮ್ಮನೆ ಮೆಟ್ಲಿ ಮೇಲೆ. ಅಂದರೆ ಕೆಳಗಡೆ ಇಳ್ದೋಗ್ಬೇಕು ನಾವು, ಡೌನಿಗೆ ಇಳ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಅದನ್ನು ದರ್ಶನ ಮಾಡಿಕೊಂಡು ನಾವು ಬರಬೇಕು. ಇದೆಲ್ಲ ಒಂಥರ ಹಿಂದಿನ ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನಗಳಲ್ವ. ಸೊ ಹಾಗಾಗಿ ಒಳ್ಳೆಯದಾಗುತ್ತೆ. ಒಂದು ಸಣ್ಣ ದೇವಸ್ಥಾನ ಇದ್ದರೂ ಕೂಡ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದನ್ನು ದರ್ಶನ ಮಾಡಿಕೊಂಡ್ರೆ ನಾವು. ಸೊ ಇನ್ನೇನು ಸರಿತಾ ಕೂಡ ಎಲ್ಲ ಶೂಟ್ ಮಾಡ್ಕೊತಿದೆ ನೋಡಿ, ಅದು ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಇಲ್ಲಿ ಒಂದು ಫೋಟೋಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫೋಟೋಸು ತೊಗೊಳಕ್ಕೆ, ಒಂದು ಏನೋ ರೀಲ್ಸ್ ಮಾಡೋಕ್ಕೆ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ದೊಡ್ಡ ಕಲ್ಲಿದೆ, ಆ ಕಲ್ಲುಗಡೆ ಏನೂ ಸಪೋರ್ಟೇ ಇಲ್ಲ, ಆದರೂ ಕೂಡ ಆ ಕಲ್ಲು ನಿಂತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೂಡ ಎಲ್ಲ ಪೂಜೆ ಮಾಡ್ಕೊಳ್ತಾರೆ. ಸೊ ಒಳಗಡೆ ಹೋಗಬೇಕು, ಸಂಧಿ ಒಳಗಡೆ ಹೋದರೆ ಈ ರೀತಿ ದೇವಸ್ಥಾನ ಸಿಗುತ್ತೆ. ಫಸ್ಟು ಇಳಿಬೇಕು, ಆಮೇಲೆ ಹತ್ತಬೇಕು, ಮತ್ತು ಸಂಧಿ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಇಲ್ಲಿ. ಅಂದರೆ ದೇವ್ರಿಗೆ ಕೆಲವರೆಲ್ಲನ ಅರ್ಚನೆ ಮಾಡಿಸ್ತಾ ಇರ್ತಾರೆ, ರಾಶಿ ನಕ್ಷತ್ರಗಳು ಎಲ್ಲ ಹೆಸರುಗಳೆಲ್ಲ ಹೇಳಿಬಿಟ್ಟು. ಸೊ ನಮಗೇನಾದರೂ ಬೇಕಂದರೆ ಈ ಥರ ಬತ್ತಿ ಕೂಡ ಇಟ್ಟಿರ್ತಾರೆ, ಅದನ್ನ ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಿರುಪತಿಗೆ ಯಾರಾದರೂ ಹೋದರೆ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ, ಪ್ಲೇಸಸ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಪ್ಯಾಕೇಜಲ್ಲಿ ನಾವು ಹೋಗಿದ್ದಿದ್ದು ಅಂತ. ನಾನು ಖಂಡಿತ ಇನ್ನೊಂದು ವಿಡಿಯೋ ಸಂಬಂಧಪಟ್ಟಿರೋ ತಿರುಪತಿಗೆ ನಾನು ಖಂಡಿತ ಒಂದು ವಿಡಿಯೋನ ಮಾಡ್ತೀನಿ. ಸೊ ನೋಡಿ, ಇಲ್ಲೆಲ್ಲರೂ ದೇವ್ರನ್ನ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ನಿಂತಿದ್ದಾರೆ, ಅಂದರೆ ಅರ್ಚನೆ ಮಾಡಿಸುವಂಥವ್ರೆಲ್ಲನ. ಮುಂದೆ ಹೋದರೆ ಈ ರೀತಿ ಒಂದು ದೇವ್ರು ಸಿಗುತ್ತೆ. ಸಣ್ಣದಾಗ ಒಂದು ಕಲ್ಲ ಇಟ್ಟಿರ್ತಾರೆ ನೋಡಿ, ಆಂಜನೇಯನ ದೇವಸ್ಥಾನ ಇದು. ಆಂಜನೇಯ ನೋಡಿ, ಇನ್ನೊಂಚೂರು ಮುಂದಕ್ಕೆ ಹೋದರೆ ಇಲ್ಲಿ ಮತ್ತು ಕರ್ಪೂರ ಹಚ್ಚೋದು, ಬತ್ತಿ ಹಚ್ಚೋದು ಎಲ್ಲ ಇಟ್ಟಿರ್ತಾರೆ ನೋಡಿ. ದೇವರಿಗೆ ನಮಸ್ಕಾರ ಮಾಡ್ಕೋಬೇಡಿ, ಇದು ಲಿಂಗದ ದೇವರಿದು. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮೇಲಿಗೆ ಹತ್ತಿ ಬರ್ತಾ ಇದ್ದೀವಿ. ಹೆಂಗಿತ್ತು ಅಂತಂದರೆ ಬಿಸಿಲು ಸಿಕ್ಕಾಬಟ್ಟೆ ಇತ್ತು ಅಂತಲೇ ಹೇಳ್ಬೋದು. ನಿಮಗೆ ರಿಯಲ್ಲಾಗಿ ಬಿಡೋಣ ಇದನ್ನೆಲ್ಲ ನೋಡ್ತೀರಾ ಅಂತ ಅಂದ್ಕೊಂಡೆ. ಸೊ ಮುಂದೆ ಬಿಡ್ತೀನಿ ನಿಮಗೆ, ರಿಯಲ್ಲಾಗಿ ಖಂಡಿತ ಬಿಡ್ತೀನಿ ನಾನು. ಎಲ್ಲ ಹಂಗೆ ಡೈರೆಕ್ಟಾಗಿ ಕೇಳಿಸ್ಕೊಂಡು ನೀವೆಲ್ಲನೂ ಇದು ಮಾಡ್ಬೋದು. ಗಾಂಧಿ ತಾತ ನೋಡಿ, ಪೇಂಟ್ ಹೊಡ್ಕೊಂಡು ಈ ರೀತಿ ಕೂತಿದ್ದಾರೆ. ನನಗಂತೂ ನಿಜವಾಗ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಅವ್ರಿಗೆ ಯಾಕೋ ಗೊತ್ತಿಲ್ಲ, ಅದು ಏನೋ ಅವರು ಉದ್ಯೋಗನೋ ಅವ್ರ ಕಸ್ಬೋ, ಅಲ್ಲಿ ಅದು ಮಾಡಲೇಬೇಕು ಈ ಬಿಸಿಲಲ್ಲಿ, ಗೊತ್ತಿಲ್ಲ. ಸ್ಲಿಪ್ಪರ್ ಕೂಡ ಇರೋದಿಲ್ಲ, ಆ ಬಂಡೆ ಮೇಲೆ ಪೇಂಟ್ ಹೊಡ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಹೋಗೋರು ಬರೋರೆಲ್ಲ 10 ರೂಪಾಯಿ 20 ರೂಪಾಯಿ ರೀತಿ ಕೊಟ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಬಂದರೆ ಒಂದು ಪಾರ್ಕಿಂಗ್ ಪ್ಲೇಸಲ್ಲಿ ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ, ಅದನ್ನು ನೋಡಿಕೊಂಡು ನಾವು ಹೋಗ್ಬೋದು. ಅದೆಷ್ಟು ಚೆನ್ನಾಗಿದೆ ನೋಡಿ. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋದರೆ ಶಿಲಾತೋರಣಂ ಸಿಗುತ್ತೆ. ಆ ಶಿಲಾತೋರಣಂನ ಹತ್ರ ಹೋಗ್ಬಿಟ್ಟು ನಾವು ಫೋಟೋಸು ಎಲ್ಲ ನೋಡಿಕೊಂಡು ನೋಡಿ, ಥರ ಎಲ್ಲ ಪಾರ್ಕಿಂಗು ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ನಿಮಗೆ ನೋಡಲಿ ಅಂತಲೇ ಇದನ್ನೆಲ್ಲ ನಾನು ತೋರಿಸ್ತಿರುವಂಥದ್ದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಹೋದರೆ ನಮಗೇನಾದರೂ ಓನ್ ವೆಹಿಕಲ್ಸ್ ಇದ್ದರೆ ಮಾತ್ರ ಆರಾಮಾಗಿ ನೋಡಿಕೊಂಡು ಸಂಜೆವರೆಗೂ ತುಂಬ ಚೆನ್ನಾಗೇ ಬರ್ಬೋದು. ಏಕೆಂದರೆ ನಾವು ಒಂದು ಕಾರ್ ತೊಗೊಂಡು ಹೋಗಿರೋದ್ರಿಂದ ಅವ್ರ ಟೈಮಿಂಗ್ಸ್ಗೆ ನಾವು ಹೋಗಿಬಿಡಬೇಕು. ನಾವಿಲ್ಲಿ ಒಂದು ಫೋಟೋಸ್ನೆಲ್ಲ ತೊಗೊಂಡ್ವಿ ನೋಡಿ. ಶಿಲಾತೋರಣಂ ಹತ್ರ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ತೊಗೊಳಕ್ಕೆ.
ಅದನ್ನೆಲ್ಲ ಮುಗಿಸಿ ಈಗ ನಾವು ಮುಂದಕ್ಕೆ ಬರ್ತಾ ಇದ್ದೀವಿ. ಇನ್ನು ಪದ್ಮಕ, ಮಂಜಣ್ಣ ಮತ್ತು ಸರಿತಾ ಅವರು ಫೋಟೋ ತೊಗೊಳಕ್ಕೆ ಅಲ್ಲಿ ನಿಂತಿದ್ದರು. ಬಿಸಿಲು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನೋಡಿ ಈ ರೀತಿ ಒಂದು ಹಿಂದೆ ನೋಡಿ ಚೆನ್ನಾಗಿದೆ, ಅದೇ ಶಿಲಾ ತೋರಣಂ ಅಂತ ಹೇಳ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ ನಾವು. ಇವರು ಕೂಡ ಫೋಟೋಸ್ನೆಲ್ಲ ತಗೊಳ್ಸ್ಕೊತಾ ಇದ್ರು, ಅಂದರೆ ಫೋಟೋಸ್ ಎಲ್ಲ ಅವರು ತಗೊಳ್ಸ್ಕೊಳಕ್ಕೆ ಎಲ್ಲ ಅವರವರೇ ತೊಗೊಳ್ತಾ ಇದ್ರು. ಅದಾದಮೇಲೆ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಈಗ ನೋಡಿ ಇದೆಲ್ಲ ವೇಣುಗೋಪಾಲ ಕೃಷ್ಣ ದೇವಸ್ಥಾನ ಇದು. ಇಲ್ಲಂತೂ ಇನ್ನೂ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿರುತ್ತೆ. ಅಂದರೆ ನೋಡೋಕ್ಕಾಗಿರ್ಬೋದು, ಒಂದು ಶಾಪಿಂಗ್ ಮಾಡೋಕ್ಕಾಗಿರ್ಬೋದು, ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಏನಂದ್ರೆ ಅದು ಹೇಳಿದ್ನಲ್ವ, ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಇಲ್ಲೆಲ್ಲ ನಾನೇನು ಶಾಪಿಂಗ್ ಮಾಡಲಿಲ್ಲ. ಒಂದು ತೊಗೊಂಡೆ, ಒಂದೆರಡು ಜೊತೆ ಬಳೆ ನನಗೂ ನನ್ನ ಫ್ರೆಂಡ್ಗೆ, ಮತ್ತು ಎರಡೆರಡು ಜೊತೆ ಇಬ್ಬರಿಗೂ ಬಳೆ. ಮತ್ತು ನನಗೆ ಯಾಕೋ ಗೊತ್ತಿಲ್ಲ, ಚೈನ್ ಥರ ಇತ್ತು, ಒಂಥರ ಕಡ್ಗ ಥರ ಕಾಲಿಗೆ ಬ್ಲ್ಯಾಕ್ ಮಣಿ ಹಾಕ್ಬಿಟ್ಟು ಬೆಳ್ಳಿ ಥರನೇ ಫಿನಿಶಿಂಗ್ ಇತ್ತದು. ಅದನ್ನು ನನಗೊಂದು ಜೊತೆ ನನ್ನ ಫ್ರೆಂಡ್ಗೊಂದು ಜೊತೆ ತೊಗೊಂಡೆ ಅಷ್ಟೇ. ಅದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಇನ್ನು ಅದನ್ನೆಲ್ಲ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ಮಳೆ ಬಂದುಬಿಡ್ತು ಅಷ್ಟರಲ್ಲೇ. ದೇವಸ್ಥಾನ ದರ್ಶನ ಮಾಡೋಕ್ಕಾಗಲಿಲ್ಲ. ಕೃಷ್ಣ ಟೆಂಪಲ್ ದೇವಸ್ಥಾನ ಇದೆ ಅಲ್ಲಿ, ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ. ಮುಂದಕ್ಕೆ ಹೋಗಲೇ ಇಲ್ಲ ನಾವು. ನೋಡಿ ಇಷ್ಟರವರೆಗೂ ಎಂಟ್ರಿ ಆದ್ವಿ. ಅಲ್ಲಿ ಒಂದು ಟಿಕೆಟ್ ತೊಗೋಬೇಕು, ದರ್ಶನಕ್ಕೆ ಬುಕ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಮುಂದೆ ಹೋಗಿ ವಿಡಿಯೋ ಮಾಡ್ಕೊಬರೋಣ ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ನಾನು ಖಂಡಿತ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಫೈನಲಿ ಮುಂದಕ್ಕೆ ಹೋಗಿ ಮತ್ತೆ ನಾವು ಮಳೆ ಬಂದಿದ್ದಕ್ಕೋಸ್ಕರ ಬೆಳಗ್ಗೆ ಬೇರೆ 2 ಇಡ್ಲಿ ತಿಂದಿರೋದು, ಹಶು ಬೇರೆ ಆಗಿತ್ತು ತುಂಬಾ. ಇಲ್ಲಿ ಮಜ್ಜಿಗೆ, ಜ್ಯೂಸಸ್ಗಳು ಇಂಥವೆಲ್ಲ ಸಿಗ್ತವೆ. ಇಲ್ಲೂ ಕೂಡ ಊಟ ಸಿಗ್ತಿತ್ತು, ಆದರೆ ಊಟ ಎಲ್ಲ ಏನು ಅಷ್ಟು ಚೆನ್ನಾಗಿರಲ್ಲ. ನಾವು ಲಾಸ್ಟ್ ಟೈಮ್ ಎಲ್ಲ ತಿಂದು ನೋಡಿದ್ದೀವಿ. ಅದಕ್ಕೋಸ್ಕರ ಏನು ತಿನ್ನೋದು ಬೇಡ, ತಿರುಪತಿಗೆ ಹೋಗಿ ತಿರುಮಲಕ್ಕೆ ಬಂದುಬಿಟ್ಟು ತಿನ್ನೋಣ, ಆಮೇಲೆ ಸಂಜೆ ತಿರುಪತಿಗೆ ತಿನ್ನೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ನಾವು ಈಗ ರಿಟರ್ನ್ ವಾಪಸ್ ಬರಬೇಕು, ಯಾಕೆಂದರೆ ಮಳೆ ಬೇರೆ ಬರ್ತಿತ್ತಲ್ವ. ಸೊ ಹಾಗಾಗಿ ಇದನ್ನೆಲ್ಲ ಸುಮ್ಮನೆ ಒಂದು ಹ್ಯಾಡ್ ಮಾಡಿದ್ದೀನಿ, ಎಲ್ಲ ಫೋಟೋಶೂಟ್ ಮಾಡಿಕೊಂಡು. ಅದಾದಮೇಲೆ ನಾವು ಇನ್ನು ಕಾರಲ್ಲಿ ತಿರುಮಲಕ್ಕೆ ಬಂದ್ವಿ. ಅಲ್ಲಿಂದ ಒಂದು ಹೋಟೆಲ್ಗೆ ಹೋದ್ವಿ. ಇದು ತುಂಬ ಐಫೈ ಹೋಟೆಲ್ ಅಂತಲೇ ಹೇಳ್ಬೋದು, ಫುಲ್ ಮೀಲ್ಸ್ ಅಲ್ಲೆಲ್ಲ. ನಾನು ಒಂದು ಊಟ ಎಷ್ಟು ಅಂತ ಕೇಳಿದ್ದಕ್ಕೆ 250 ರೂಪಾಯಿ ಅಂತ ಹೇಳಿದರು. ಫುಲ್ ಶಾಕ್ ಆಗಿಬಿಟ್ಟೆ ನಿಜವಾಗೂ. ನಾನು ಸ್ವಲ್ಪ ದುಡ್ಡಿಗೆ ಬೆಲೆ ಕೊಡೋದು ಜಾಸ್ತಿ. ಕೆಲವರು ಬಿಡು ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ಅಂತಾರೆ, ನನಗೆ ಅದು ಇಷ್ಟ ಆಗಲ್ಲ. ಸೊ ಏನ್ರಿ ಇಷ್ಟೊಂದು ದೊಡ್ಡ ಹೋಟ್ಲಿಗೆ ಕರ್ಕೊಬಂದ್ರಿ, ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಏನೂ ಆಗಲ್ಲ ಬಿಡು, ತಿನ್ನೋಣ ಅಂತೇಳಿ ಎಲ್ಲರೂ ಕೂಡ ಊಟ ತೊಗೊಂಡ್ವಿ. ಇಲ್ಲಿ ಹೆಂಗೆ ಗೊತ್ತಾ, ಊಟಕ್ಕೆ ಇಟ್ಟಿದ್ದಾರೆ. ಫಸ್ಟ್ ಎಲ್ಲ ಕೊಟ್ಟರು, ಆಮೇಲೆ ರೈಸ್ ಹಾಕಿ ಅಂತಂದರೆ ಹಿಂದೆ ಮುಂದೆ ನೋಡಿ ರೈಸ್ ಹಾಕ್ತಾಯಿದ್ರು ಬಂದು. ಏನೋ ಒಂಥರ ನೆಗ್ಲೆಕ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು ಇದು. ನಿಜವಾಗೂ ನಂಗೆ ಸಖತ್ ಬೇಜಾರಾಯಿತು. ಇನ್ನು ಹೆಂಗೋ ಊಟ ಮಾಡಿಕೊಂಡು ಪಾಪ ಎಲ್ಲ ಹಶ್ಕೊಂಡಿದ್ರು, ಅಣ್ಣರು ಕೂಡ ಎಲ್ಲರೂ ಹಶ್ಕೊಂಡಿದ್ರಲ್ವ. ಇನ್ನು ಅದೆಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ಅಲ್ಲೇ ರೂಮ್ ಇರೋದು. ನೋಡಿ ಇಲ್ಲಿ ಒಂಥರ ಚೆನ್ನಾಗಿದೆ ಮಂಗಣ್ಣನ, ಅದನ್ನು ಶೂಟ್ ಮಾಡಿಕೊಂಡೆ. ಊಟ ಮಾಡಿದ್ದಾದಮೇಲೆ ರೂಮಿಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ರೂಮಲ್ಲಿ. ಇನ್ನು ನಾವಿವಾಗ 9:50ಕ್ಕೆ ಟ್ರೈನ್ ಇದೆ, ಮತ್ತು ನಾವು ತಿರುಪತಿಗೆ ಅಲ್ಲಿಂದ ಕಾರಾದರೂ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಬಸ್ಸಲ್ಲಾದರೂ ಬರ್ಬೋದು. ಬಸ್ಸಲ್ಲಾದರೆ 100 ರೂಪಾಯಿ, AC ಗಾಡಿಗಾದರೆ AC ಬಸ್ಗಾದರೆ 110 ರೂಪಾಯಿ ತೊಗೊಳ್ತಾರೆ. ಕಾರಲ್ಲಿ ಕೂಡ ಬರ್ಬೋದು, ಕಾರಲ್ಲಿ ಕೂಡ ಶೇರಿಂಗಲ್ಲಾದರೂ ಬರ್ಬೋದು. ಸೊ ಇನ್ನು ನಾವು ಸುಮ್ಮನೆ ಫ್ರೀಯಾಗಿ ಗಿಡದ ಹತ್ರ ಕೂತಿದ್ವಿ, ಮಾತಾಡ್ಕೊಂಡಿದ್ನೆಲ್ಲ ಶೂಟ್ ಮಾಡಿಕೊಂಡು. ಇನ್ನು ಇವಾಗ ನೋಡಿ ಕಾರು ಬೆಳಗ್ಗೆ ನಮ್ಮನ್ನು ಕರ್ಕೊಂಡು ಹೋಗಿತ್ತಲ್ವ, ಶೇರಿಂಗಲ್ಲಿ ಎಲ್ಲರೂ ಹೋಗಿದ್ವಲ್ಲ ನಾವು ಟ್ರಿಪ್ಪು, ಕಾರ್ ತೊಗೊಂಡು. ಅವರೇ ಮತ್ತೆ ಫೋನ್ ಮಾಡಿಕೊಂಡು ಬಂದಿದ್ರು, ನಾವೇ ಕರ್ಕೊಂಡು ಹೋಗ್ತೀವಿ ಕೆಳಗಡೆ ಅಂತೇಳಿ. ಅವ್ರದ್ದು ತಿರುಪತಿ ಅಂತೆ ಸ್ವಂತ ಊರು. ಸೊ ಹಾಗಾಗಿ ಇನ್ನು ಕೆಳಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ನಾವು ಬಾಡಿಗೆ ಮಾತಾಡ್ಬಿಟ್ಟು ಆ ಕಾರ್ನ ಈಗ ರೂಮಿಂದ ಪ್ಯಾಕಿಂಗ್ ಮಾಡಿಕೊಂಡು, ಬಟ್ಟೆಗಳೇನು ಚೇಂಜ್ ಮಾಡಲಿಲ್ಲ, ಮುಖ ಒಂದು ವಾಶ್ ಮಾಡ್ಕೊಂಡ್ವಿ ಅಷ್ಟೇ. ಫ್ರೆಶ್ ಅಪ್ ಆದ್ವಿ ಮುಖ ವಾಶ್ ಮಾಡಿಕೊಂಡು. ಸೊ ಫೈನಲಿ ನಮ್ಮ ಜರ್ನಿನ ಮುಗಿಸಿ ಈಗ ನಾವು ತಿರುಪತಿಗೆ ಕೆಳಗಡೆ ಬರ್ತಾ ಇದ್ವಿ. ತಿರುಮಲ ಅಂದರೆ ಮೇಲೆ, ತಿರುಪತಿ ಅಂದರೆ ಕೆಳಗಡೆ. ತುಂಬ ಸರಿ ನಾನಂತೂ ಫಸ್ಟ್ ಟೈಮ್ ಎಲ್ಲ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೆ, ಈಗ ನನಗೆ ಗೊತ್ತಾಗಿದೆ. ಸೊ ಇನ್ನೇನು ಈಗ ಕಾರ್ಗೆ ಅಂದರೆ ಇದು 7 ಸೀಟ್ ಕಾರ್ ಇದು, ನಾವಿರೋ 6 ಮೆಂಬರ್ಸೇ ಅಲ್ವಾ. ಸೊ ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ಈಗ ನಮ್ಮ ಜರ್ನಿ ಹೊಡ್ತಾ ಇದ್ದೀವಿ, ನಮ್ಮ ಜರ್ನಿ ಶುರು ಮಾಡ್ತಾ ಇದ್ದೀವಿ. ನಮ್ಮ ಪ್ಲೇಸಿಗೆ ಅಂದರೆ ತುಮಕೂರಿಗೆ ರಿಟರ್ನ್ ಬರೋಕ್ಕೆ ಬೆಂಗಳೂರಿಗೆ ಬಂದು ಮತ್ತೆ ನಾವು ಬರಬೇಕು. ಆ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹೋಗೋದಿನ ನಿಮಗೆ ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕತ್ಲಲ್ಲಿ. ಇವತ್ತು ನನ್ನ ವಿಡಿಯೋದಲ್ಲಿ ಡೈರೆಕ್ಟಾಗಿ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಅಲ್ಲಿ ಬಿಟ್ಟಾಗ ಅಲ್ಲೇ ಒಂದು 6 ಗಂಟೆನೋ 5:15 ಆಗಿತ್ತು ಅನಿಸುತ್ತೆ. ಇನ್ನು ಬೆಳಕಿತ್ತು. ಹೆಂಗಿರುತ್ತೆ ಅಂದರೆ ವ್ಯೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಜರ್ನಿ ಮಾಡ್ತಾಯಿದ್ರೆ ನಿಜವಾಗ ಅದನ್ನೆಲ್ಲ ನೋಡ್ತಾ ಇದ್ದರೆ ಸಖತ್ತು ಖುಷಿ ಆಗುತ್ತೆ. ತಿರುಮಲದಲ್ಲಿ ಅಷ್ಟು ಬೆಟ್ಟದ ಮೇಲೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾವಿವಾಗ ಜರ್ನಿನ ಶುರು ಮಾಡಿದ್ದೀವಿ. ನಮಗೆ ತಿರುಮಲದಿಂದ ಕೆಳಗಡೆ ತಿರುಪತಿಗೆ ಕಾರಲ್ಲಾದರೆ ಒಂದು 40 ನಿಮಿಷಕ್ಕೆ ಬಂದುಬಿಡ್ತಾರೆ. ಬಸ್ ಆದರೂ ಕೂಡ ಅಷ್ಟೇ, ಒಂದು 40-45 ನಿಮಿಷಕ್ಕೆ ಬರ್ತಾರೆ. ಫಾಸ್ಟಾಗಿ ಬಂದರೆ ಒಂದು ಅರ್ಧ ಗಂಟೆಗೆ ಬರ್ಬೋದು ಅಂತಲೇ ಹೇಳ್ಬೋದು. ಸೊ ಅವರು ಸ್ವಲ್ಪ ಫಾಸ್ಟಾಗೆ ಬರ್ತಾಯಿದ್ರು.
ಅವರಿಗೆಲ್ಲ ಟ್ರೈನಿಂಗ್ ಇರುತ್ತೆ. ಇದೆಲ್ಲ ಘಾಟ್ ಸೆಕ್ಷನ್ ಏರಿಯಾ, ಅಂದರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗ್ತಲೇ ಇರಬೇಕು. ನೋಡಿ ಆ ಬೆಟ್ಟ ಗುಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗೂ ಎಷ್ಟು ಒಂಥರ ಖುಷಿ ಆಗ್ಬಿಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ನಾವು ಓನ್ ವೆಹಿಕಲ್ಸ್ ತೊಗೊಂಡೋದ್ರೆ ಅಲ್ಲಲ್ಲಿ ಇಳಿಸ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಬರ್ಬೋದು. ಸೊ ನಾವು ತೊಗೊಂಡೋಗಿರೋದು ಬಾಡಿಗೆ ಗಾಡಿ ಅಲ್ವಾ, ತೊಗೊಂಡು ಬರ್ತಿರುವಂಥದ್ದು. ನೋಡಿ ಈ ರೀತಿ ಎಲ್ಲ ಟರ್ನಿಂಗು ಅಲ್ಲಿ ಇಲ್ಲಿ ನಾವು ಹೆಂಗೆ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಘಾಟ್ ಸೆಕ್ಷನಲ್ಲಿ ಹೋಗ್ತೀವೋ ಅದೇ ರೀತಿ ತಿರುಮಲಕ್ಕೆ ಹೋಗೋಕ್ಕೂ ಅದೇ ರೀತಿ ಘಾಟ್ ಸೆಕ್ಷನ್ ಇರುತ್ತೆ. ಇದನ್ನು ನನಗೊಂದು ಆಶ್ಚರ್ಯ ಏನು ಅಂತಂದರೆ, ಕೆಳಗಡೆಯಿಂದ ಒಂದೊಂದು ಕಲ್ಲು ಕೂಡ ತೊಗೊಂಡು ಬಂದು ಇಲ್ಲೆಲ್ಲ ಮಾಡಿರುವಂಥದ್ದು. ನಿಜವಾಗೂ ಇದನ್ನೆಲ್ಲ ಕಟ್ಟಿರೋರಿಗೆ, ಆ ತಿರುಮಲದಲ್ಲಿ ಅಷ್ಟು ರೂಮ್ಗಳು ಕಟ್ಟಿರೋರಿಗೆ, ದೇವಸ್ಥಾನ ಕಟ್ಟಿರೋರಿಗೆ, ಅಲ್ಲಿ ಏನೆಲ್ಲ ಮಾಡಿದಾರೋ ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ಒಂದೊಂದು ಕಲ್ಲಿಗೂ ಒಂದೊಂದು ಮಾಡಿರೋ ಒಂದು ಇವ್ರಿಗೂ ನಿಜವಾಗ ನನ್ನ ಕಡೆಯಿಂದ ಹ್ಯಾಂಡ್ಸ್ ಅಪ್. ಯಾಕಂದರೆ ತುಂಬ ಖುಷಿಯಾಗುತ್ತೆ. ಅಷ್ಟು ಕಷ್ಟಪಟ್ಟು ಅವಾಗಿನ ಕಾಲದಲ್ಲೆಲ್ಲ ಮಾಡಿದಾರಲ್ವ ಏರ್ಪಾಟು, ನಿಜವಾಗಿ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನೋಡಿ ನೀರಿನ ಪೈಪುಗಳಿವೆಲ್ಲ, ಅಂದರೆ ಇಲ್ಲಿಂದನೇ ನೀರೆಲ್ಲ ಮೇಲಕ್ಕೆ ಹೋಗುತ್ತಂತೆ. ಮತ್ತು ಇನ್ನು ನೀರು ಸಾಕಾಗಿಲ್ಲ ಅಂತಂದರೆ ಅಲ್ಲೇ ತಿರುಮಲದಲ್ಲೇ 2 ಅದಕ್ಕೋಸ್ಕರನೇ ಕೆರೆಗಳು ಕಟ್ಟಿದ್ದಾರೆ. ಅಂದರೆ ಡ್ಯಾಮ್ ಥರ ಮಾಡಿದ್ದಾರೆ, ದೊಡ್ಡದಾಗಿ ಕೆರೆ ಥರ ಮಾಡಿ ನೀರನ್ನ ಅವನ್ನ ಶುದ್ಧ ನೀರು ಮಾಡ್ತಾರಂತೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಿರುಪತಿ ವ್ಲಾಗ್ಸ್ ಎಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಡೇಯಿಂದ ನನ್ನ ಒಂದು ರೊಟೀನು, ನನ್ನ ಒಂದು ವ್ಲಾಗ್ಸು ಬರುತ್ತೆ ನಿಮಗೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲ ಇದೆ, ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತೀನಿ. ಸೊ ಈ ವಿಡಿಯೋನ ನೋಡಿರೋರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಥ್ಯಾಂಕ್ ಯು.